ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಮೇಲುಕೋಟೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಮೇಲುಕೋಟೆ ಕ್ಷೇತ್ರದ ಪ್ರವಾಸಿ ಮಂದಿರದಲ್ಲಿ 3 ದಿನದ ನಾಯಕತ್ವ ತರಬೇತಿ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಗಣ್ಯರಿಂದ ಶಿಬಿರಕ್ಕೆ ಚಾಲನೆ ನೀಡಿ ನಾಯಕತ್ವ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಎಫ್ ಶ್ರೀನಿವಾಸ್ ಮಾತನಾಡಿ, ನ್ಯಾಯಬದ್ಧ ಹೋರಾಟ ಮಾಡಬೇಕಾದರೆ ಆ ವಿಚಾರದ ಬಗ್ಗೆ ಅರಿವಿರಬೇಕು. ಇಂತಹ ಶಿಬಿರಗಳಿಂದ ನಾವು ಕೂಡ ಜ್ಞಾನದ ಕಲಿಕೆಯನ್ನು ಕಲಿಯಬಹುದು. ಗ್ರಾಮೀಣ ಪ್ರದೇಶದಲ್ಲಿ ಆಯೋಜನೆ ಮಾಡುವುದು ಅತ್ಯುತ್ತಮ ಎಂದರು. ಪ್ರಸ್ತುತ ದಿನದಲ್ಲಿ ಸಂಘಟನೆಯ ಹೆಸರಿನಲ್ಲಿ ವಸೂಲಿ ಮಾಡುವವರನ್ನು ಖಂಡಿಸಿ ಕಡಿವಾಣ ಹಾಕುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಬಹುಶಃ ಅಣ್ಣ ಹೇಳಿದಂಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ನೆಲದಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ತಾ ಬಂದೋ. ಹಾಗೆ ಇದುವರೆಗೂ ಕೂಡ ಈ ಅಧ್ಯಯನ ಶಿಬಿರಗಳನ್ನ ನಿರಂತರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಡೆಸ್ಕೊಂಡು ಬರ್ತಾ ಇದೆ. ಈ ಅಧ್ಯಯನ ಶಿಬಿರಗಳನ್ನ ಮಹತ್ವವನ್ನು ಅರ್ಥ ಮಾಡ್ಕೊಂಡು ಇಲ್ಲಿ ವಿಚಾರಗಳನ್ನ ತಿಳ್ಕೊಂಡು ಪ್ರತಿ ಹಳ್ಳಿಗಳಿಗೂ ಹೋಬಳಿ ಮಟ್ಟದ ಗ್ರಾಮ ಪಂಚಾಯಿತಿ ಮಟ್ಟದ ಶಿಬಿರಗಳನ್ನ ನಿರಂತರವಾಗಿ ನಡೆಸ್ಕೊಂಡು ಹೋದರೆ ಪ್ರತಿ ಗ್ರಾಮದ ನಮ್ಮ ಜನಾಂಗವನ್ನು ತಲುಪೋದಕ್ಕೆ ಸಹಾಯ ಆಗ್ತದೆ. ನಾವು ಮೊದಲು ಬಾಬಾ ಸಾಹೇಬ್ರನ್ನ ಜೀರ್ಣಿಸ್ಕೋಬೇಕಾಗಿದೆ. ಅವರ ಉದ್ದೇಶವನ್ನು ಅವರು ಯಾವುದಕ್ಕೋಸ್ಕರ ಹೋರಾಟ ಮಾಡಿದ್ರು, ಅವರ ಅಂತಿಮವಾದಂಥ ಅವರ ಕೊನೆ ಕಾಲದಲ್ಲಿ ಅವರ ಉದ್ದೇಶ ಏನಿತ್ತು ಅಂತ ನಾವಿನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆರ್ ಮೋಹನ್ ರಾಜ್ ಮಾತನಾಡಿ, ಕರ್ನಾಟಕದಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಒಂದೇ ವೇದಿಕೆಗೆ ತರುವ ಮುಖಾಂತರ ಬಹುಸಂಖ್ಯಾತರ ಆಶೋತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ 3 ದಿನಗಳ ನಾಯಕತ್ವದ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ಅವರು ತಮ್ಮ ಮಕ್ಕಳು ಸತ್ತಾಗ ಕೂಡ ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕೆಂಬ ಹಂಬಲವನ್ನು ಹೊಂದಿದ್ದರು. ಅವರ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗಿ ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕು, ಉತ್ತಮ ಪ್ರಜೆಗಳಾಗಿ ಬಾಳಬೇಕು ಎಂದರು. ಅವರು ಯೋಚನೆ ಮಾಡಿತ್ತು ಬಾಂಬ್ ಸೇಫ್ನ ಮುಖಾಂತರ ಈ ಸಮಾಜದ ನೌಕರರು ಅಂಬೇಡ್ಕರ್ ಸಾಹೇಬ್ ಹೇಳ್ತಾ ಇದ್ದಿತ್ತು, ನನ್ನ ಇಡೀ ಹೋರಾಟದ ಬೆನಿಫಿಟ್ ಅನ್ನು ಸೌಲಭ್ಯಗಳನ್ನು ಯಾಕೆ ಪಡೆದಿದ್ದಾರೆ, ಕಲಿತ ವರ್ಗ ನೌಕರ ವರ್ಗ ಅವರು ತನ್ನ ಸಮಾಜಕ್ಕೆ ಏನಾದರೂ ಕೊಡಬೇಕು. ನಾನೇನಾದರೂ ನಾನು ಪಡೆದಿದ್ದೀನಿ, ನನ್ನ ಸಮಾಜಕ್ಕೆ ನಾನೇನಾದರೂ ಕೊಡಬೇಕು. ಇಲ್ಲಪ್ಪ, ನಾನು ಹೆಂಡ್ತಿ, ನನ್ನ ಮಕ್ಕಳು, ನನ್ನ ಮನೆ, ಒಂದು ಮನೆ ಇದೆಯಾ ಇನ್ನೊಂದು ಮನೆ ಕಟ್ಟು, ಒಂದು ಕಾರ್ ಇದೆ ಇನ್ನೊಂದು ಕಾರ್ ಪತಕ, ಒಂದು ಮದುವೆ ಆಗಿದೆ ಇನ್ನೊಂದು ಮದುವೆ ಆಗೋ ನೋಡಿದ್ದೀವಿ ನಾವು. ಮತ್ತರ್ವ ಗಣ್ಯ ಶೇಖರ್ ಅವಂಜಿ ರಾಜ್ಯ ಸಂಘಟನಾ ಸಂಚಾಲಕರು ಮಾತನಾಡಿ, ಇಂದಿನ ಯುವಕರಲ್ಲಿ ನಾಯಕತ್ವ ಗುಣವನ್ನು ಹುಟ್ಟುಹಾಕುವುದು ಕಷ್ಟಕರ ಕೆಲಸ. ಉತ್ತಮ ನಾಯಕನಾಗಿ ಕೆಲಸ ನಿರ್ವಹಿಸಬೇಕಾದರೆ ಸಮಾಜದ ಅರಿವಿರಬೇಕು. ನಮ್ಮ ಹಿರಿಯರು ಹಾಕಿಕೊಟ್ಟ ಚೌಕಟ್ಟಿನಲ್ಲಿ ಹೊಸ ನಾಂದಿಯನ್ನು ನಾವೇ ಹುಟ್ಟಿ ಹಾಕಿಕೊಳ್ಳಬೇಕು. ಆದ್ದರಿಂದ ಈ ಶಿಬಿರವು ನಿಮ್ಮೆಲ್ಲರಿಗೂ ಕೂಡ ಹೊಸ ಚೈತನ್ಯವನ್ನು ನೀಡಲಿದೆ ಎಂದರು. ಊರ ಹೊರಗಡೆ ಇದ್ದಂತಹ ನಮ್ಮನ್ನು ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಇಷ್ಟೊಂದು ಬಟ್ಟೆ ಹಾಕೊಂಡು ಇಷ್ಟು ಜನರ ನಡುವೆ ನಮ್ಮನ್ನು ನಿಲ್ಲಿಸಿದಂತಹ ಮಹಾನ್ ನಾಯಕನ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಇವತ್ತು ಯೋಗ್ಯತೆ ಇಲ್ಲ. ನಿನ್ನ ಅಷ್ಟು ಒಳ್ಳೆ ಸೀನಿಯರ್ಸರು ಒಂದು ಕಡಿಮೆ ಕಟ್ಟು ಮಾಡಿ ಅದು ಹೇಳಿದ್ರು, ಇಡೀ ಅವ್ರದ ಚರಿತ್ರೆ ಹೇಳಿಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಕೇಳಿದ್ರು, ಕಣ್ಣೀರು ಬರ್ತದೆ ಅವರ ನೋವನ್ನು. ತನ್ನ ಮಕ್ಕಳ ಸತ್ರೂ ಕೂಡ ನನ್ನ ಸಮುದಾಯ ಒಳ್ಳೆದಾಗಬೇಕು ಅನ್ನೋ ಭಾವನೆ ಇಟ್ಕೊಂಡು ದೇಶ ವಿದೇಶಗಳಲ್ಲಿ ಸುತ್ತಿ ತಾನು ಯಾವ ನೋವನ್ನು ಅನುಭವಿಸಿದ್ರು ಮುಂದೆ ನನ್ನ ಜನಕ್ಕೆ ನಾನು ಏನಾದರೂ ಮಾಡಬೇಕು ಅನ್ನೋ ಭಾವನೆ ಇತ್ತಲ್ಲ, ಅಂತ ಆ ಗುಣ ಯಾರಲ್ಲಿ ಬರಲಿಕ್ಕೆ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ? ಅವರ ಒಂದು 1% ನಮ್ಮ ಹತ್ರ ಇರಲಿಕ್ಕೆ ಸಾಧ್ಯ. ನಾವು ಇವತ್ತು ಇಲ್ಲಿ ಮಾತಾಡ್ತೇವೆ, ಅಲ್ಲಿ ಹೊರಗೆ ಹೋಗಿ ನಾವು ಬೇರೆನೇ ಮಾಡ್ತೇವೆ. ಇದಲ್ಲ, ನಾವು ಏನೇ ಆಗಲಿ ನಮ್ಮ ನಿಲುವು ಇಲ್ಲಿ ಸ್ಪಷ್ಟ. ನಾಳೆನೇ ಭೀಮವಾದ ಸರ್ ಡಿಸರ್ವ್ ಮಾಡೋಣ ಅಂತ ಹೇಳಿದ್ರೆ ನಾನಂತೂ ಮುಂದೆ ರಾಜ್ಯ ಸರ್ ಅಂತ ಸಹಿ ಹಾಕೋದ್ರೆ ನಾನು ರಾಜ್ಯ ಸರ್, ಇದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ನಮ್ಗೆ ಈ DSS ನ ಅವಶ್ಯಕತೆ ಕೂಡ ಇಲ್ಲ. ನಮ್ಗೆ ಈ ಲೆಟರ್ ಮಾಡಿ ಬ್ಯಾಂಗ್ಳೂರ್ ಹಾದಿ ಬೀದಿ ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಅದರಲ್ಲಿ ನ್ಯಾಯ ಕೊಡಿಸಿರೋದು ಇಲ್ಲ. ಇದುವರೆಗೆ ಯಾರಿಗೂ ಇವತ್ತಿಗೂ ಒಂದೇ ಒಂದು ನ್ಯಾಯ ಕೊಡಿಸಿಲ್ಲ. ಅದು ಖಂಡಿತ. ಏನ್ ನಾವು ಸುಮ್ಮನೆ ಅಧಿಕಾರಿಗಳ ಎದುರಿಗೆ ನಾವು ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೇವೆ ಸರ್, ತಗೊಂಡು ರಸೀದಿ ಪುಸ್ತಕ ಕಟ್ತೇವೆ ಅಂತ ನಮ್ಮ ಟೀಮಲ್ಲಿ ಇಲ್ಲ. ಬಾಕಿ ಎದ್ದಿರ್ಬೋದು. ನಾವು ಏನಿದ್ರು ನಾವು ದುಡಿತೇವೆ, ನಮ್ಮ ಒಂದು 100 ರೂಪಾಯಲ್ಲಿ ಒಂದು 20 ರೂಪಾಯಿ ಸಂಘಟನೆಗೆ ಅಂತ ಖರ್ಚು ಮಾಡ್ತೇವೆ. ಅದು ನಮ್ಮ ಸ್ವಂತ ದುಡ್ಡಿಂದ, ಇನ್ನೊಬ್ಬರ ಹತ್ರ ಯಾವತ್ತೂ ಕೇಳಿಲ್ಲ. ಅದು ನಮ್ಗೆ ಹೆಮ್ಮೆ ಇದೆ. ಅಂತ ನಾಯಕರುಗಳೇ ಇಲ್ಲಿ ಬೆಳೆದಿದ್ದಾರೆ. ಅಂತ ನಾಯಕರುಗಳನ್ನ ನಾವು ಮುಂದೆ ಬೆಳೆಸ್ತೇವೆ. ಮುಂದೆ ಕೂಡ ಬಾಬಾ ಸಾಹೇಬ್ ಸಿದ್ಧಾಂತನೂ ಇಡೀ ರಾಜ್ಯ ವ್ಯಾಪ್ತಿ ಹರಡಿಸುವಂತ ಯುವಕರ ತಂಡವನ್ನು ಕೂಡ ರಚಿಸ್ತೇವೆ ಅನ್ನೋ ಒಂದು ಧೈರ್ಯ ನಮ್ಮೆಲ್ಲ ಆಶಾಭಾವನೆ ನಮ್ಮಲ್ಲಿ ಇದೆ. ಹಾಗಾಗಿ ಎಲ್ಲರಿಗೂ ಉತ್ತರ ನಮಗೆ ನಮ್ಮ ನಾಯಕರು
ಶಿಬಿರದಲ್ಲಿ ರಿಪಬ್ಲಿಕನ್ ಅಂಡ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ಉಪಾಧ್ಯಕ್ಷರಾದ ರಾಜು ತಳವಾರ್, ಕೆಎಂ ಶ್ರೀನಿವಾಸ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಡ್ಯ ರಾಜು, ಕೆಪಿ ಸಂಘಟನಾ ಕಾರ್ಯದರ್ಶಿ ಮಡಿಕೇರಿ, ಸೋಮಶೇಖರ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರು, ಬಲರಾಮಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಪದಾಧಿಕಾರಿಗಳಾದ ರಾಜೇಶ್ ಚುಂಚನಗಿರಿ ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.